ಬುಲೆಟ್ ಪ್ರೂಫ್ ಗ್ಲಾಸ್ ಇಂದ ಪ್ರೊಟೆಕ್ಟ್ ಮಾಡಿದ್ದಾರೆ. ಗ್ಲಾಸ್ ಪಿರಾಮಿಡ್ ಬಂದ್ಮೇಲೆ ಗೊತ್ತಾಯ್ತು ಕಳ್ತನ ಆಗಿದೆ ಅಂತ. ಹಲೋ ನಮಸ್ಕಾರ, ಎಲ್ಲ ಹೇಗಿದ್ದೀರಾ? ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ನೀವು ನೋಡಿರ್ತೀರಾ, ನಿಮ್ಗೆ ಗೊತ್ತಿರುತ್ತೆ ಪ್ರೆಸೆಂಟ್ಲಿ ನಾವು ಪ್ಯಾರಿಸ್ ಅಲ್ಲಿ ಇದೀವಿ ಅಂತ. ಇವಾಗ ನಾವು ಫೇಮಸ್ ಮೊನಾಲಿಸಾ ಪೇಂಟಿಂಗ್ ನೋಡಕ್ಕೆ ಮ್ಯೂಸಿಯಂಗೆ ಬಂದಿದೀವಿ. ಸೊ ಇದ್ರದ್ದು ಹಿಸ್ಟ್ರಿ ಏನು ಎತ್ತ ಅಂತ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಒಂದ್ಸಲ ಈ ಮ್ಯೂಸಿಯಂದು ಆರ್ಕಿಟೆಕ್ಚರ್ ಯಾವ ತರ ಇದೆ ಅಂತ ನೀವು ನೋಡಿ. ನಾವು ಬಂದಿರೋ ಮ್ಯೂಸಿಯಂ ಬಂದು ಲೂವ್ರ್ ಮ್ಯೂಸಿಯಂ. ತುಂಬಾ ಜನ ಪ್ಯಾರಿಸ್ಸಿಗೆ ಬಂದಿರೋಕೆ ಗೊತ್ತಿರುತ್ತೆ, ಇದು ಪ್ರಪಂಚದಲ್ಲೇ ಅತಿ ದೊಡ್ಡ ಮ್ಯೂಸಿಯಂ ಅಂತ. ಇದು ಬಂದು ಪ್ಯಾರಿಸ್ನ ಹೃದಯ ಭಾಗದಲ್ಲಿ ಲೊಕೇಟ್ ಆಗಿದೆ. ಇದನ್ನ ಆಕ್ಚುಲಿ 12th ಸೆಂಚುರಿನಲ್ಲಿ ಕೋಟೆಯಾಗಿ ಕಟ್ಟಿದ್ದಂತೆ. ಲೇಟರ್ ಇದನ್ನ ಫ್ರೆಂಚ್ ಕಿಂಗ್ಸ್ ಎಲ್ಲ ಇದನ್ನ ಅವ್ರದ್ದು ಅರಮನೆಯಾಗಿ ಕನ್ವರ್ಟ್ ಮಾಡ್ಕೊಂಡ್ರಂತೆ. ಬಟ್ ಪ್ರೆಸೆಂಟ್ಲಿ ಇದು ಮ್ಯೂಸಿಯಂ ಆಗಿದೆ. ಸಿಕ್ಕಾಪಟ್ಟೆ ಚಳಿ ಮಾತ್ರ ಇದೆ, ಮಾತಾಡೋಕ್ಕೂ ಆಗ್ತಿಲ್ಲ ನನಗೆ, ಅಷ್ಟು ಚಳಿ ಇದೆ. ಸೊ ಇವಾಗ ಮ್ಯೂಸಿಯಂ ಒಳಗಡೆ ಹೋಗೋಣ, ಏನೇನಿದೆ ಅಂತ ನೋಡೋಣ. ಈ ಮ್ಯೂಸಿಯಂದು ಆರ್ಕಿಟೆಕ್ಚರ್ನೇ ಒಂಥರ ಮಾಸ್ಟರ್ ಪೀಸ್ ಅಂತ ಹೇಳ್ಬೋದು. ಈ ಮ್ಯೂಸಿಯಂದು ಎಂಟ್ರೆನ್ಸ್ ಬಂದು ಗ್ಲಾಸ್ ಪಿರಾಮಿಡ್ ಇಂದ ಮಾಡಿದ್ದಾರೆ. ಪ್ರಪಂಚದಲ್ಲೇ ಅತಿ ದೊಡ್ಡ ಮ್ಯೂಸಿಯಂ ಅಂತ ಹೇಳಿದ್ರು ಸೆಕ್ಯೂರಿಟಿ ಮಾತ್ರ ತುಂಬಾನೇ ಕೆಟ್ಟಾಗಿದೆ. ಏನು ಅಷ್ಟು ಸೀರಿಯಸ್ ಆಗಿ ಚೆಕ್ ಮಾಡಲ್ಲ, ಏನೋ ಬೇಕಾಬಿಟ್ಟು ಚೆಕ್ ಮಾಡಬೇಕಲ್ಲ ಅನ್ನೋ ರೀತಿ ಚೆಕ್ ಮಾಡ್ತಾರೆ. ಈ ಮ್ಯೂಸಿಯಂ ಸಿಕ್ಕಾಪಟ್ಟೆ ದೊಡ್ಡದಿದೆ. ಎಷ್ಟು ದೊಡ್ಡದಂದ್ರೆ 7,80,000 ಸ್ಕ್ವೇರ್ ಫೀಟ್ ಇದೆ ಅಂತೆ. ಸೊ ನನಗೆ ಗೊತ್ತಿರಂಗೆ ಒಂದಿಂದಲಂತೂ ಈ ಮ್ಯೂಸಿಯಂ ನೋಡಕ್ ಸಾಧ್ಯನೇ ಇಲ್ಲ. ಸೊ ನಾವು ಮುಂಚೆನೆ ಡಿಸೈಡ್ ಆಗಿದ್ವಿ ನಾವಲ್ಲಿ ಏನು ಮೇಯ್ನ್ ಆಗಿ ನೋಡ್ಬೇಕು ಅಂತ. ಸೊ ನನ್ನ ತಲೆಯಲ್ಲಿ ಇದ್ದಿದ್ದೊಂದೇ, ನಾನು ಮೊನಾಲಿಸಾ ಪೇಂಟಿಂಗ್ ನ ನೋಡ್ಬೇಕು ಅಂತ. ಸೊ ನಾವಿವಾಗ ಮೊನಾಲಿಸಾ ಪೇಂಟಿಂಗ್ ನೋಡಕ್ಕೇನೆ ಹೋಗ್ತಾ ಇದೀವಿ. ಪ್ರತಿದಿನ ಈ ಒಂದು ಮ್ಯೂಸಿಯಂನ ಸಾವಿರಾರು ಜನ ವಿಸಿಟ್ ಮಾಡ್ತಾರೆ. ನೀವೇ ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಒಳ್ಳೆ ಇರುವೆ ತರ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ. ಈ ಮ್ಯೂಸಿಯಂ ಅಲ್ಲಿ ಸಾವಿರಾರು ಕಲಾಕೃತಿಗಳನ್ನ ಡಿಸ್ಪ್ಲೇ ಮಾಡಿದ್ದಾರೆ, ಪೇಂಟಿಂಗ್ಸ್ ಇದಾವೆ. ಆಲ್ಸೋ ಇತಿಹಾಸದ ಅಮೂಲ್ಯ ವಸ್ತುಗಳನ್ನ ಸಂಗ್ರಹ ಮಾಡಿಟ್ಟಿದ್ದಾರೆ. ಸೊ ನಾವಿವಾಗ ಮೊನಾಲಿಸಾ ಪೇಂಟಿಂಗ್ ಕಡೆಗೆ ಲ್ಯಾಂಡ್ ಮಾರ್ಕ್ ನ ನೋಡ್ಕೊಂಡು ಹೋಗ್ತಾ ಇದೀವಿ. ಸೊ ಆನ್ ದ ವೇ ಹೋಗ್ತಾ ಯಾವೆಲ್ಲ ಪೇಂಟಿಂಗು ಕಲಾಕೃತಿಗಳು ಕಾಣಿಸುತ್ತೋ ಅದನ್ನೆಲ್ಲ ತೋರಿಸ್ತೀನಿ. ಇದು ಬಂದು ಗ್ರೀಕ್ ನ ಗಾಡೆಸ್ ನೈಕಿ ದೇವಿ. ಸುಮಾರು 190 BC ಟೈಮ್ದಿದು. ಈ ಶಿಲ್ಪನ ಹಡಗಿನ ಮುಂಭಾಗದಲ್ಲಿ ಸ್ಥಾಪನೆ ಮಾಡಿದ್ದಾರೆ. ತಲೆ ಮತ್ತು 2 ಕೈಗಳು ಇಲ್ಲ ಇದಕ್ಕೆ. ಇಲ್ಲಿ ತುಂಬಾನೇ ಹಳೆ ನಾಗರಿಕತೆಗಳಿಗೆ ಸಂಬಂಧಪಡುವ ವಸ್ತುಗಳನ್ನ ಸಂಗ್ರಹ ಮಾಡಿ ಇಟ್ಟಿದ್ದಾರೆ. ಇದೆಲ್ಲ ನೋಡ್ಬೇಕಾದ್ರೆ ನಮ್ಗೆ ಹೈಸ್ಕೂಲ್ ನಲ್ಲಿ ಹಿಸ್ಟ್ರಿ ನಲ್ಲಿ ಇದ್ದಿದ್ದು ಸಿಲೆಬಸ್ ಎಲ್ಲ ಒಂದ್ಸಲ ಹಾಗೆ ನೆನಪಾಗ್ತಾ ಇತ್ತು. ಆಲ್ಸೋ ಇಲ್ಲಿ ನಮ್ಗೆ ಗೈಡ್ ಕೂಡ ಇರ್ತಾರೆ, ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಕೂಡ ಮಾಡ್ತಾರೆ. ಗೈಡ್ ಬೇಕು ಅಂದ್ರೆ ನಾವು ಮುಂಚೆನೆ ಹೈರ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಗ್ರೂಪ್ ಆಫ್ ಪೀಪಲ್ ಕುತ್ಕೊಂಡು ಗೈಡ್ ಹತ್ರ ಎಕ್ಸ್ಪ್ಲನೇಷನ್ ತಗೊಂತಾ ಇದ್ದಾರೆ. ಈ ಶಿಲ್ಪಕಲೆ ಬಂದು ಫೊನೀಷಿಯನ್ ನಾಗರಿಕತೆಯದ್ದು. ಇದು ಕ್ರಿಸ್ತಪೂರ್ವ 8ನೇ ಶತಮಾನಕ್ಕೆ ಸೇರಿದಂತೆ. ಇದು ಒಂದು ಶವಪೆಟ್ಟಿಗೆಯ ಒಂದು ಭಾಗ. ಲೈಕ್ ಇದ್ರೊಳಗೆ ಒಬ್ಬ ರಾಜ ಅಥವಾ ಯೋಧನ ಸಮಾಧಿ ಮೇಲೆ ಅಲಂಕಾರವಾಗಿ ಮಾಡಿರೋ ಒಂದು ಕಲಾಕೃತಿ. ಇದು ಒಂದು ಪ್ರಾಣಿ ವಿರುದ್ಧ ಹೋರಾಟ ಮಾಡೋ ರೀತಿ ಚಿತ್ರಿಸಲಾಗಿದೆ. ಇದೆರಡು ಬಂದು ಅಮ್ಮ ಮಗಳು ಫ್ಲವರ್ನ ಇಟ್ಕೊಂಡಿರೋ ತರ ಕೆತ್ತನೆ ಮಾಡಿದ್ದಾರೆ. ಈ ಮ್ಯೂಸಿಯಂ ಅಲ್ಲಿ ಪ್ರತಿಯೊಂದು ಪೇಂಟಿಂಗು, ಪ್ರತಿಯೊಂದು ಕಲಾಕೃತಿನೂ ಒಂದೊಂದು ಸ್ಟೋರಿ ಹೇಳುತ್ತೆ. ಒಂದಿನದಲ್ಲಂತೂ ಈ ಮ್ಯೂಸಿಯಂನ ನಾವು ಅರ್ಥ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ. ಸಿಕ್ಕಾಪಟ್ಟೆ ವಾಕ್ ಅಂತೂ ಮಾಡಬೇಕು. ವಾಕ್ ಮಾಡಿ ಮಾಡಿ ಸುಸ್ತಾಗಬಾರ್ದು ಅಂತ ಅಲ್ಲಲ್ಲಿ ಈ ತರ ಕೌಚ್ ಕೂಡ ಹಾಕಿದ್ದಾರೆ. ಈ ಮ್ಯೂಸಿಯಂದು ತುಂಬಾನೇ ಫೇಮಸ್ ಕೃತಿ ಅಂದ್ರೆ ಲಿಯೋನಾರ್ಡೋ ಡಾವಿಂಚಿಯ ಮೊನಾಲಿಸಾ ಪೇಂಟಿಂಗ್. ನಾವು ಈ ಮೊನಾಲಿಸಾ ಪೇಂಟಿಂಗ್ ಬಗ್ಗೆ ಸ್ಕೂಲ್ ಡೇಸ್ ಅಲ್ಲಿ, ಸೋಷಿಯಲ್ ಸ್ಟಡೀಸ್ ಅಲ್ಲಿ ಓದಿರ್ತೀವಿ. ಯಾರಿಗೆಲ್ಲ ನೆನಪಿದೆ ಇದ್ರ ಬಗ್ಗೆ ಹೇಳಿ ನೋಡೋಣ. ಮೊನಾಲಿಸಾ ಬಂದು ಒನ್ ಆಫ್ ದಿ ಫೇಮಸ್ ಮಿಸ್ಟೀರಿಯಸ್ ಪೇಂಟಿಂಗ್ ಅಂತಾನೆ ಹೇಳ್ಬೋದು ಇಡೀ ಪ್ರಪಂಚದಲ್ಲಿ. ಮೊನಾಲಿಸಾದ ರಿಯಲ್ ನೇಮ್ ಬಂದು ಲೀಸಾ ಗೆರಾರ್ಡಿನಿ. ಇವರು ಇಟಾಲಿಯ ಒಬ್ಬ ಶ್ರೀಮಂತನ ವೈಫ್ ಆಗಿರ್ತಾರೆ. ಲಿಯೋನಾರ್ಡೋ ಡಾವಿಂಚಿ ಈ ಒಂದು ಪೇಂಟಿಂಗ್ ನ ಒಂದು ಸ್ಪೆಷಲ್ ಟೆಕ್ನಿಕ್ ನ ಯೂಸ್ ಮಾಡಿ ಪೇಂಟ್ ಮಾಡಿದ್ದಾರೆ. ಸೊ ಈ ಟೆಕ್ನಿಕ್ ನ ಯೂಸ್ ಮಾಡಿರೋದ್ರಿಂದ ಕಲರ್ಸ್ ಎಲ್ಲ ನ್ಯಾಚುರಲ್ ಆಗಿ ಬ್ಲೆಂಡ್ ಆಗಿದೆ ಅಂತ ಹೇಳ್ತಾರೆ.
ಇದನ್ನು ನೋಡ್ತಿದ್ರೆ ರಿಯಲ್ ಆಗಿ ನೋಡ್ತಿದ್ದೀವಿ ಅನ್ನೋ ಒಂದು ಫೀಲ್ ಕೊಡುತ್ತೆ. ಈ ಚಿತ್ರದ್ದು ಈ ಪೇಂಟಿಂಗ್ ಹಿಂಭಾಗದಲ್ಲಿ ಏನು ನೋಡ್ತಾ ಇದ್ದೀವಿ ಲೈಕ್ ನೇಚರ್ದು ಅದೆಲ್ಲ ಇಮ್ಯಾಜಿನರಿ. ಸರ್ಪ್ರೈಸಿಂಗ್ ಫ್ಯಾಕ್ಟ್ ಏನಪ್ಪ ಅಂತಂದರೆ ಈ ಲಿಯಾನಾರ್ಡೋ ಬಂದ್ಬಿಟ್ಟು ಈ ಒಂದು ಪೇಂಟಿಂಗ್ನ ಕಂಪ್ಲೀಟೇ ಮಾಡಿಲ್ವಂತೆ. ಇನ್ನು ಸಮ್ ಆಫ್ ದಿ ಏರಿಯಾಸ್ ಲೈಕ್ ಬಾಟಮಲ್ಲಿ ಇನ್ನೂ ಅನ್ಫಿನಿಶ್ಡ್ ಇದೆ ಅಂತೆ. 1516 ಅವನು ಈ ಪೇಂಟಿಂಗ್ನ ಫ್ರಾನ್ಸಿಗೆ ತಗೊಂಬಂದಿದ್ನಂತೆ. ಆಫ್ಟರ್ ಅವನದು ಡೆತ್ ಆದಮೇಲೆ ಈ ಪೇಂಟಿಂಗು ಈ ಮ್ಯೂಸಿಯಂನ ಸೇರ್ಕೊಂತಂತೆ. ಆದರೆ ಇನ್ನೊಂದು ಈ ಪೇಂಟಿಂಗ್ನ ಒಂದು ಅಟ್ರಾಕ್ಟಿವ್ ಏನಪ್ಪ ಅಂದರೆ ಮೊನಾಲಿಸನ ಕಣ್ಗಳು. ಅದನ್ನ ನಾವು ನೋಡ್ತಾ ಇದ್ರೆ ನಾವು ಯಾವ ಕಡೆಯಿಂದ ನೋಡಿದ್ರು ಯಾವ ಆ್ಯಂಗಲಿಂದ ನೋಡಿದ್ರು ಅದು ನಮ್ಮನ್ನೇ ನೋಡ್ತಿದೆ ಅನ್ನೋ ಒಂದು ವೈಬ್ ಕೊಡುತ್ತೆ. ಈ ಪೇಂಟಿಂಗ್ನ ನೋಡೋಕ್ಕೆ ಎವ್ರಿ ಡೇ ಥೌಸಂಡ್ಸ್ ಆಫ್ ಪೀಪಲ್ ವಿಸಿಟ್ ಮಾಡ್ತಾರೆ, ಕ್ಯೂ ನಿಂತ್ಕೊಂಡು ನೋಡ್ತಾರೆ. ಆ್ಯಂಡ್ ಈ ಒಂದು ಪೇಂಟಿಂಗ್ನ ಬುಲೆಟ್ ಪ್ರೂಫ್ ಗ್ಲಾಸಿಂದ ಪ್ರೊಟೆಕ್ಟ್ ಮಾಡಿದ್ದಾರೆ. ಇದು ಬಂದು ಡೈಯಿಂಗ್ ಸ್ಲೇವ್ದು ಸ್ಟ್ಯಾಚು. ಇದಾದ್ಮೇಲೆ ಏನೆಲ್ಲ ರೆಕಾರ್ಡ್ ಮಾಡಿದ್ದೀನಿ ಎಲ್ಲ ವಿಡಿಯೋ ಕ್ಲಿಪ್ಪಿಂಗ್ ರೆಕಾರ್ಡೇ ಆಗಿರಲಿಲ್ಲ. ಸೊ ನಂಗೆ ಅದು ಆಚೆ ಬಂದಮೇಲೆ ಗೊತ್ತಾಯಿತು. ನಾವು ಈ ಮ್ಯೂಸಿಯಂಗೆ ವಿಸಿಟ್ ಮಾಡಿ 2 days ಆದಮೇಲೆ ನಮಗೆ ಗೊತ್ತಾಯಿತು ಈ ಮ್ಯೂಸಿಯಮಲ್ಲಿ ಕಳ್ತನ ಆಗಿದೆ ಅಂತ. ಆರ್ನಮೆಂಟ್ಸ್ ಆಲ್ಮೋಸ್ಟ್ $102 ಮಿಲಿಯನ್ ಅಷ್ಟು ಆರ್ನಮೆಂಟ್ಸ್ನ ಕಳ್ತನ ಮಾಡಿದ್ದಾರೆ ಅಂತ. ಐ ವಾಸ್ ಶಾಕ್ಡ್. ಇದನ್ನು ಕೇಳಿ ಬೇಜಾರು ಕೂಡ ಆಯಿತು. ಸೊ ಆಚೆ ಬಂದು ನೋಡಿದ್ರೆ ಇಲ್ಲಿ ನಾವು ಶಾಪಿಂಗ್ ಕೂಡ ಮಾಡ್ಬೋದು, ಪೆನ್ಸಿಲಿಂದ ಹಿಡ್ದು ಸಾಕ್ಸಿಂದ ಹಿಡ್ದು. ಸೊ ನೋಡಿ ಏನೆಲ್ಲ ಐಟಮ್ ಇದೆ ಅಂತ. ಪ್ರತಿಯೊಂದ್ರ ಮೇಲೂ ಮೊನಾಲಿಸಾದು ಪ್ರಿಂಟ್ ಇದೆ. ಸೊ ಇಲ್ಲಿ ನೀವು ಬೇಕಾದ್ರೆ ಶಾಪಿಂಗ್ ಕೂಡ ಮಾಡ್ಬೋದು. ಇವಾಗ ಮ್ಯೂಸಿಯಮಿಂದ ಆಚೆ ಬಂದ್ವಿ. ಈ ಮ್ಯೂಸಿಯಂನ ನಾವು ನೋಡ್ಬೇಕಂದ್ರೆ ನಮ್ಮ ಕಾಲು ಗಟ್ಟಿಯಾಗಿರ್ಬೇಕು. ನಾವಿಲ್ಲಿ ಮೇಯ್ನ್ ಆಗಿ ಬಂದಿದ್ದೆ ಮೊನಾಲಿಸಾ ಪೇಂಟಿಂಗ್ ನೋಡೋಕ್ಕೆ. ಅಂಡ್ ಈ ಮ್ಯೂಸಿಯಮ್ದು ಇನ್ನೊಂದು ಅಟ್ರಾಕ್ಷನ್ ಅಂದರೆ ದಿ ಡೈಯಿಂಗ್ ಸ್ಟ್ಯಾಚ್ಯೂ ಅಂತ. ಬಾಕಿದೆಲ್ಲ ಆ ಗ್ರೀಕ್ ಟೈಮಿಂದು ಅವ್ರದ್ದು ರಿಲೇಟೆಡ್ ಐಟಮು ಆಂಟಿಕ್ ಪೀಸಸ್ ಎಲ್ಲ ಇಟ್ಟಿದ್ರು ಅಷ್ಟೇ. ಸೊ ಇವಾಗ ಮ್ಯೂಸಿಯಂ ಮುಗೀತು ಇಲ್ಲಿಗೆ. ಇವತ್ತಿಂದು ನಮ್ಮ ಸುತ್ತಾಟನೂ ಮುಗೀತು. ನಾನು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್.